ತ್ರಿಕಾಲವಂದ್ಯರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಧರ್ಮದ ಗಟ್ಟಿ ನೆಲೆಯಾಗಿರತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿರುವ ವಿರಾಟ್ ಹಿಂದೂ ಸಮಾವೇಶದ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ಉಣಿಸಿಕೊಂಡಿರ್ತಕ್ಕಂಥವರು ಧರ್ಮದ ಪರವಾಗಿ ರೈತರ ಪರವಾಗಿ ಸದಾವ ಕಾಲ ಗಟ್ಟಿಯಾಗಿ ನಿಲ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಧರ್ಮ ಮೋಸ್ತನ ಭ್ರಷ್ಟತೆ ಧರ್ಮ ಅಧಪತನಕ್ಕೆ ಹೋಗುವಂತ ಸಂದರ್ಭದೊಳಗ ಒಂದ ಕಾಲದೊಳಗೆ ಶ್ರೀರಾಮಚಂದ್ರ ಪ್ರಭುಗಳು ಹುಟ್ಟಿ ಬಂದ್ರು, ವಿವೇಕಾನಂದರು ಹುಟ್ಟಿ ಬಂದ್ರು, ಹಿಂದೂ ಹೃದಯ ಸಾಮ್ರಾಟರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರು ಹುಟ್ಟಿ ಬಂದ್ರು. ತಮಗೆಲ್ಲ ನೆನಪಿರಲಿ, ಅಯಾವ ಕಾಲದೊಳಗ ಅಯಾವ ಪ್ರದೇಶದೊಳಗ ಧರ್ಮ ಯಾವಾಗ ಅಧಪತನಕ್ಕೆ ಹೋಗುವಂತ ಸಂದರ್ಭ ಬರ್ತದ ಅಲ್ಲಿ ಮಹಾತ್ಮರು ರಾಜ ಮಹಾರಾಜರು ಹುಟ್ಟಿ ಬಂದಿರತಕ್ಕಂಥದ್ದು. ಯಾಕೆ ಇವತ್ತು ಜಗತ್ತಿನೊಳಗ ಭಾರತವನ್ನ ಅಧ್ಯಾತ್ಮದ ತವರು ಮನಿ, ಜಗತ್ತಿನ ಜನನಿ ಅಂತ ಹೇಳಿ ಯಾಕೆ ಜಗತ್ತು ನಮಗೆ ಶರಣಾಗತಿ ಆಗ್ತಾ ಇದೆ ಅಂತಂದ್ರ, ಅಮೆರಿಕಾದ ಒಬ್ಬ ವಿಜ್ಞಾನಿ ಜಗತ್ತಿನ ಎಲ್ಲ ದೇಶಗಳನ್ನ ಸಂಶೋಧನೆ ಮಾಡಿದ್ದ, ಕೊನೆಗೆ ಭಾರತಕ್ಕೆ ಬಂದಿದ್ದ. ಬರುವಾಗ ವಿಮಾನದೊಳಗಿಂದ ಕೆಳಗಿಳಿಬೇಕಾದ್ರ, ಭಾರತದ ಭೂಮಿಯೊಳಗೆ ಇಳಿಬೇಕಾದ್ರ ಪಾದರಕ್ಷೆಯನ್ನು ವಿಮಾನದೊಳಗೆ ಬಿಟ್ಟು ಬರಿಗಾಲಿನಿಂದ ಕೆಳಗಿಳಿದಿದ್ದ. ಅವಾಗ ಅವನ ಜೊತೆ ಇರ್ತಕ್ಕಂಥ ವಿಜ್ಞಾನಿಗಳು ಕೇಳ್ತಾರ, ಸರ್ ಜಗತ್ತಿನ ಎಲ್ಲ ದೇಶಗಳನ್ನ ಸಂಶೋಧನೆ ಮಾಡುವಾಗ ಅಧ್ಯಯನ ಮಾಡುವಾಗ ಚಪ್ಪಲಿ ಹಾಕೊಂಡು ಅಡ್ಡಾಡಿರಿ, ಆದ್ರ ಭಾರತದ ಭೂಮಿಯೊಳಗೆ ಇಳಿಬೇಕಾದ್ರೆ ಯಾಕೆ ಬರಿಗಾಲಿನಿಂದ ಇಳಿದಿರಿ ಅಂತ ಕೇಳಿದ. ಅವಾಗ ಶ್ರೇಷ್ಠ ವಿಜ್ಞಾನಿ ಹೇಳ್ತಾನ, ಸಂಶೋಧಕ ಹೇಳ್ತಾನ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಶ್ರೀಮಂತ ಇರ್ಲಿ, ಅಧಿಕಾರದೊಳಗಿರ್ಲಿಪ್ಪ, ದೇವರ ಮನೆಯೊಳಗ ಜಗಲಿ ಮನೆಯೊಳಗೆ ಚಪ್ಪಲಿ ಹಾಕೊಂಡು ಹೋಗುದಿಲ್ಲ. ಭಾರತ ಅಂತಕ್ಕಂಥದ್ದು ದೇವ್ರ ಮನೆ ಐತಿ, ಜಗಲಿ ಮನೆ ಐತಿ, ಅದಕ್ಕೆ ಬರಿಗಾಲಿನಿಂದ ಇಳಿದೀನಿ ಅಂತ. ಅದಕ್ಕೆ ಭಾರತವನ್ನ ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಕರೀತಾರ. ನಮ್ಮಲ್ಲಿ ಬ್ರಿಟಿಷರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಕೊಳ್ಳೆ ಹೊಡೆದ್ರು, ಸಂಪತ್ತನ್ನು ಹೋದ್ರು, ಸಾಂಬಾರ ಪದಾರ್ಥ ಹೋದ್ರು, ಏನು ಬೇಕಾದ್ದು ಹೋದಾರ. ಆದ್ರೆ ಯಾರಿಗೆ ಶರಣಾಗತಿ ಆಗ್ಯಾರಂದ್ರ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರಿಗೆ, ಜ್ಞಾನಿಗಳಿಗೆ, ಸಂತರಿಗೆ ಶರಣಾಗತಿ ಆಗಿ ಹೋಗ್ಯಾರ. ಒಂದು ಮಾತನ್ನ ನೆನಪು ಮಾಡಿಕೊಳ್ತೀನಿ, ಧಾರವಾಡ ಜಿಲ್ಲೆ ಹತ್ರ ಗರಗ ಅಂತ ಒಂದು ಮಠ ಬರ್ತದ, ಗರಗದ ಮಡಿವಾಳಪ್ಪ ಅಂತೇಳಿ ಬಹಳ ದೊಡ್ಡ ಜ್ಞಾನಿಗಳು. ಮೈ ಮ್ಯಾಗ ಒಂದ್ ಚೂರು ಬಟ್ಟೆ ಇರ್ತಿರ್ಲಿಲ್ಲ, ಯಾವಾಗಲೂ ವ್ಯಸ್ತವಾಗಿ ಧ್ಯಾನಾಸಕ್ತರಾಗಿರ್ತಾ ಇದ್ರು. ಬ್ರಿಟಿಷರ ಅಧಿಕಾರ ಅವಧಿ ಇತ್ತು. ಲಂಡನ್ದಿಂದ ಧಾರವಾಡ ಜಿಲ್ಲಾಧಿಕಾರಿ ಹೆಂಡತಿ ಲಂಡನ್ದಿಂದ ಧಾರವಾಡಕ್ಕೆ ಬಂದಿದ್ರು. ಅವಾಗ ಜಿಲ್ಲಾಧಿಕಾರಿ ಹೇಳ್ತಾನ, ಇಲ್ಲಿ ಗರಗಂತ ಒಂದು ಮಠ ಅದ, ಒಬ್ಬ ಜ್ಞಾನಿಗಳದಾರ, ಹೋಗಿ ದರ್ಶನ ಮಾಡಿಕೊಂಡು ಬರೋಗಂತ ಹೇಳಿದ್ರು. ಧಾರವಾಡದಿಂದ ಗರಗದ ಮಠಕ್ಕೆ ಬರ್ಲಿಕ್ಕೆ ಜಿಲ್ಲಾಧಿಕಾರಿ ಹೆಂಡತಿ ತಯಾರಾಗಿ ನಿಂತಿದ್ರು. ಅವಾಗ ಮೊಬೈಲ್ ಸಂಪರ್ಕ ಇರ್ಲಿಲ್ಲ, ಯಾರಾದ್ರೂ ಹೋಗಿ ಮುಟ್ಟಿಸಿದ್ರೆ ಮಾತ್ರ ಸುದ್ದಿ ಮುಟ್ತಾ ಇತ್ತು. ಗರಗದ ಮಡಿವಾಳಪ್ಪನವರಿಗೆ ಸುದ್ದಿ ಗೊತ್ತಾಗಿತ್ತು, ತ್ರಿಕಾಲ ಜ್ಞಾನಿಗಳಾಗಿದ್ರು. ಮಠದ ಒಳಗ್ ಕುಂತಿದ್ರು, ಹೊರಗಡೆ ಎದ್ದು ಬರ್ತಾರ. ಮಠದ ಹೊರಗೊಬ್ಬ ಶಿಷ್ಯ ಎಲಿ ಸುಣ್ಣ ತಂಬಾಕ್ ತಿನ್ಕೊಂತ ಕುಂತಿದ್ದ. ಅವಾಗ ಗರಗದ ಮಡಿವಾಳಪ್ಪನವ್ರ ಅಂತಾರ, ಇವತ್ತು ಸುಣ್ಣ ತಂಬಾಕ್ ಎಲಿ ನಾನ್ ಹಾಕಿಕೊಡ್ತೀನಪ್ಪ, ತಿನ್ನು. ಆದ್ರ ಬಾಯೊಳಗೆ ಏನ್ ರಸ ಬರ್ತದಲ್ಲ, ಎಲ್ಲಿ ಉಗಳಂತೀನಿ, ಯಾರ ಮುಖದ ಮ್ಯಾಗ ಉಗಳಂತೀನಿ ಅಲ್ಲಿ ಉಗಳಬೇಕು ಅಂತಂದ್ರು. ಆಯ್ತ್ರಿಯಪ್ಪ ಅಂದ ಶಿಷ್ಯ. ಅಷ್ಟೊಳಗೆ ಜಿಲ್ಲಾಧಿಕಾರಿ ಹೆಂಡತಿ ಮಠದ ಬಾಗಿಲೊಳಗೆ ಬಂದ ನಿಂದಿರ್ತಾಳ. ಗರಗದ ಮಡಿವಾಳಪ್ಪನವ್ರ ಶಿಷ್ಯನಿಗೆ ಹೇಳ್ತಾರ, ಆ ಹೆಣ್ಮಗಳು ಬಂದಾಳಲ್ಲ ಆಕೆ ಮುಖದ ಮ್ಯಾಗ ಉಗುಳಿ ಬಿಡು ಅಂತಂದ್ರು. ಅವಾಗ ಶಿಷ್ಯ ಅಂದ, ಯಪ್ಪ ಬ್ರಿಟಿಷರ ಅಧಿಕಾರ ಹೌದಿ, ಜಿಲ್ಲಾಧಿಕಾರಿ ಹೆಂಡತಿ ಉಗುಳಿದ್ರ ನಿಮ್ಮನ್ನ ನನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಎತ್ತರ ಅಂದ. ಅವಾಗ ಗರಗದ ಮಡಿವಾಳಪ್ಪನವ್ರ ಅಂತಾರ, ಸದ್ಗುರು ವಾಕ್ಯ ಪರಿಪಾಲನ ಶಿಷ್ಯಾಂಚ ಮುಖ್ಯ ಲಕ್ಷಣ. ಗುರು ಹೇಳಿದ ಮಾತು ನಡೆಸೋದಷ್ಟ ನಿನ್ನ ಕಾಯಕ, ಉಗುಳಿ ಬಿಡಂತಂದಿದ್ರು. ಶಿಷ್ಯ ಉಗುಳಿ ಬಿಟ್ಟಿದ್ದ. ಬಂದಿರ್ತಕ್ಕಂಥ ಜಿಲ್ಲಾಧಿಕಾರಿ ಹೆಂಡತಿ ಗರಗದ ಮಡಿವಾಳಪ್ಪ ಜ್ಞಾನಿ ಅಲ್ಲ, ಸಂತ ಅಲ್ಲ, ಜ್ಞಾನಿ ಅಲ್ಲ, ಡಾಂಬಿಕದನ ಸುಳ್ಳದನಂತ ಬೈಕೊಂತ ಧಾರವಾಡಕ್ಕೆ ಹೋಗ್ತಾಳ. ಜಿಲ್ಲಾಧಿಕಾರಿ ಅಂದ್ರ ಆ ಹೆಣ್ಮಗಳ ಗಂಡನಿಗೆ ಹೇಳುತ್ತಾಳ ಹೆಣ್ಮಗಳು, ಈ ಕ್ಷಣ ಗರಗದ ಮಡಿವಾಳಪ್ಪನನ್ನ ಆತನ ಶಿಷ್ಯನನ್ನ ಅರೆಸ್ಟ್ ಮಾಡದೇ ಇದ್ರ ನನ್ನ ದೇಶಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತಂದಾಗ ಜಿಲ್ಲಾಧಿಕಾರಿ ಸೀಟಿನೊಳಗೆ ನೋಡ್ಲಿಲ್ಲ, ಸೂಕ್ಷ್ಮತೆಯಿಂದ ನೋಡಿದ್ದ. ಅರ್ಥ ಆಗಿತ್ತು. ಹೆಂಡತಿ ರಟ್ಟಿ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕರಡಿ ಮುಂದೆ ನಿಲ್ಲಿಸ್ತಾನ. ನೋಡು, ಜಗತ್ತಿನ ಎಲ್ಲ ದವಾಖಾನಿ ಒಳಗೆ ತೋರಿಸಿ ಅಂಗಾಲದಿಂದ ನೆತ್ತಿ ಮಠ ತೊಣ್ಣರು ಹೋಗಿತ್ತು, ಯಾವ ದವಾಖಾನಿ ಒಳಗೂ ವಾಸಿ ಆಗಿಲ್ಲ. ಭಾರತದ ಒಬ್ಬ ಸಂತ ಗರಗದ ಮಡಿವಾಳಪ್ಪ ತನ್ನ ಶಿಷ್ಯನ ಬಾಯಿಯೊಳಗೆ ಎಲಿ ತಿನಿಸಿ ಉಳಿಸಾನ, ಇಡೀ ರೋಗ ವಾಸಿ ಆಗಿತ್ತು. ಇದು ಭಾರತದ ಅಧ್ಯಾತ್ಮ ಅಂತ ಹೇಳಿದ್ದ.
8 ದಿನ ಅಧ್ಯಯನ ಮಾಡಿದ್ದ, ನಾಗಾ ಸಾಧುಗಳಿಗೆ ಭೇಟಿಯಾಗಿದ್ದ, ಸಾಹಿತಿಗಳಿಗೆ ಭೇಟಿಯಾಗಿದ್ದ, ಈ ನಾಡಿನ ಎಲ್ಲ ಸಾಧು ಸಂತರ ದರ್ಶನ ಮಾಡಿಕೊಂಡಿದ್ದ. ಇಟಲಿಗೆ ಹೋದಾಗ ಮಾಧ್ಯಮದವ್ರು ಕೇಳಿದ್ರೆ ಉತ್ತರ ಕೊಟ್ಟಿದ್ದ. ಯಾಕೆ ಭಾರತಕ್ಕೆ ಹೋಗಿರಿ, ಏನಾಯ್ತು ಅಂತಂದಾಗ ಸಾಹಿತಿ ಹೇಳ್ತಾನ, ನೀವ್ಯಾರು ಇಟಲಿ ದೇಶದವ್ರು ಭಾರತಕ್ಕೆ ಹೋಗಬೇಡ್ರಿ ಅಂತ ಹೇಳಿದವ. ಅವಾಗ ಆಶ್ಚರ್ಯ ಆಗ್ತಾರ ಮಾಧ್ಯಮದವ್ರು, ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಿ ಅಂತಂದಾಗ, ಹಾಗಲ್ಲ, ಭಾರತ ಅನ್ನುವಂತ ದೇಶ ಹೆಂಗದ ಅಂತಂದ್ರ ಒಂದ್ ಸಾರಿ ಆ ಮಣ್ಣಿನೊಳಗೆ ಕಾಲಿಟ್ಟಿವಂದ್ರ ಅಲ್ಲಿಯ ಸಂಸ್ಕೃತಿ, ಸಾಹಿತ್ಯ, ಆಚಾರ, ವಿಚಾರ, ನಡೆ, ನುಡಿ, ಅಧ್ಯಾತ್ಮ ಹೆಂಗದ ಅಂದ್ರ ಆ ದೇಶದೊಳಗೆ ಹೋದ್ರೆ ವಾಪಸ್ ನನ್ನ ದೇಶಕ್ಕೆ ಬರಕ್ ಆಗೋದಿಲ್ಲ. ಅದಕ್ಕೆ ಆ ದೇಶಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತೀನಿ. ಎಲ್ಲರೂ ಶರಣಾಗತಿಯಾಗ್ಯಾರ. ಸ್ವಾಮಿ ವಿವೇಕಾನಂದರ ಈ ಸಂದರ್ಭದೊಳಗೆ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಇವತ್ತು ಹಿಂದೂ ಸಮಾವೇಶವನ್ನ ನಾವು ಮಾಡಕತ್ತೀವಿ. ಬೇದೀವಿ ಅಂದ್ರೆ ನಾನು ಹಿಂದೂ ನಾಯಕ, ಇದಾಗಬಾರದು. ಯಾಕೆ ನಾವು ಹಿಂದಿನ ಇತಿಹಾಸವನ್ನ ತಿಳ್ಕೊಳ್ಳುತ್ತಾ ಇಲ್ಲ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೇರೆ ಧರ್ಮವನ್ನ ಬೈರಿ ಅಂತ ಎಲ್ಲೂ ಹೇಳಿಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾನು ಒಬ್ಬ ಕಾರ್ಯಕರ್ತ. ITC ಮುಗಿಸಿನಿ, OTC ಮುಗಿಸಿನಿ. ಇವತ್ತೇನಾಗಿ ಬಿಟ್ಟಂದ್ರೆ ನಮ್ಮ ಧರ್ಮದ ಯುವಕರನ್ನ ಸಂಘಟನೆ ಮಾಡ್ಲಿಕ್ಕೆ ಬೇಕಾಗ್ಯದ. ನಾವು ಇವತ್ತು ಬಾಂಗ್ಲಾದೊಳಗೆ ಏನಾಗ್ಲಿಕ್ಕತ್ತದ, ಒಬ್ಬ ಹೆಣ್ಮಗಳನ್ನ, ತಾಯಿಯನ್ನ ಅತ್ಯಾಚಾರ ಮಾಡಿ ಪೆಟ್ರೋಲ್ ಸುರಿದು ಕಂಬಕ್ಕಚ್ಚಿ ಸುಡ್ತಾ ಇದ್ದಾರೆ. ಎಲ್ಲೆಲ್ಲ ಧರ್ಮ? ನನ್ನ ದೇಶದೊಳಗೆ ಅದಾಗ್ತಾ ಇಲ್ಲ. ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕನ ಮೇಲೆ ಕಲ್ಲನ್ನ ಒಗದು ಕೊಲ್ತಾ ಇದ್ದಾರೆ ಅಂದ್ರೆ ಎಲ್ಲದ ಬಾಂಗ್ಲಾದೊಳಗೆ ಧರ್ಮ? ಅದಕ್ಕೆ ಭಾರತವನ್ನ ಜಗತ್ತಿನ ಜನನಿ, ಅಧ್ಯಾತ್ಮದ ತೌರು ಮಣಿ ಅಂತೇಳಿ ನಾವೆಲ್ಲ ಸಂಬೋಧನೆ ಮಾಡುತ್ತಾ ಇದ್ದೀವಿ. ಇವತ್ತು ಈ ಪುಣ್ಯಭೂಮಿ ಗ್ರಾಮದಿಂದ ನಮ್ಮೆಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಮಹಾತ್ಮರಿಗೆ ವಿನಂತಿ ಮಾಡ್ಕೊಳ್ತೀನಿ, ಬೇರೆ ಧರ್ಮವನ್ನ ಬೈಯುವಂತವನು ಹಿಂದೂ ನಾಯಕಲ್ಲ. ನನ್ನ ಧರ್ಮದ ಯುವಕರನ್ನ ಸಂಘಟನೆ ಮಾಡಬೇಕಾಗ್ಯದ. ಇದು ಯಾಕೆ ಬರ್ತಾ ಇಲ್ಲ? ಅವತ್ತ ಹೇಳ್ಯಾರ ಸ್ವಾಮಿ ವಿವೇಕಾನಂದರು, ನಿಮ್ಮ ಮನೆಯೊಳಗಿರ್ತಕ್ಕಂಥ ಜಗಲಿ ಮ್ಯಾಗ ದೇವರ ಮನೆಯೊಳಗ ಕೆಲವು ವರ್ಷಗಳ ಕಾಲ ಯಾವ ಭಾವಚಿತ್ರವನ್ನು ಇಡ್ರಿ ಅಂತಂದ್ರ ನಿಮ್ಮೆಲ್ಲ ಧರ್ಮದ ದೇವರುಗಳನ್ನ ಸಮುದ್ರಕ್ಕೆ ಎಸೆದು ಬಿಡ್ರಿ, ಒಂದು ಭಾವಚಿತ್ರ ಇಡ್ರಿ. ಈ ಭವ್ಯ ಭಾರತದ ಕನಸು ಕಟ್ಟತಕ್ಕಂಥ ಭಾರತ ಮಾತೆ ಭಾವಚಿತ್ರ ಇಡ್ರಿ, ಅವಾಗ ಭಾರತ ಕಟ್ಲಿಕ್ಕೆ ಸಾಧ್ಯದ ಇಲ್ಲ, ಅದ್ರ ಸಾಧ್ಯ ಇಲ್ಲ ಅಂತ ಹೇಳ. ಯಾಕೆ ಸ್ವಾಮಿ ವಿವೇಕಾನಂದ್ರ ಇವತ್ತು ನೆನಪು ಮಾಡಿಕೊಳ್ಳುತ್ತೀವಿ? ಸಣ್ಣ ವಯಸ್ಸಿನೊಳಗೆ ಅವ್ರ ತಂದೆಯವರು ಕೇಳ್ತಾರೆ, ಏನ್ ಆಗ್ತೀನಿ ಅಂತ ಕೇಳಿದ್ರ, ನಾನೊಬ್ಬ ಕುದುರೆ ಗಾಡಿ ಹೊಡಿತಕ್ಕಂಥ ಸಾರಥಿ, ಸಾಲೋಟ್ ಆಗ್ತೀನಿ ಅಂತ ಹೇಳಿದ್ರು. ಅವಾಗ ತಾಯಿ ಕರ್ಕೊಂಡು ಹೋಗ್ತಾಳ ದೇವರ ಮನೆಗೆ. ಸ್ವಾಮಿ ವಿವೇಕಾನಂದರನ್ನ ಮೊದಲನೇ ಹೆಸರು ನರೇಂದ್ರ ಅಂತ ಹೇಳಿ ಕರ್ಕೊಂಡೋಗಿ ಕುದುರೆ ಹೊಡಿತಕ್ಕಂತ ಆ ಸಾರಥಿ ಆಗಬೇಡ. ಯಾವ ಸಾರಥಿ ಆಗಬೇಕಂದ್ರೆ ಕೃಷ್ಣ ಪರಮಾತ್ಮನ ಚಿತ್ರವನ್ನ ತೋರಿಸಿ ಧರ್ಮದ ಸಾರಥಿ ಆಗುವಂತ ತಾಯಿ ಹೇಳ್ತಾಳೆ. ಅದಕ್ಕೆ ವಿವೇಕಾನಂದರ ಜಗತ್ತಿವತ್ ಸಾರ್ಲಿಕ್ಕತ್ತದ. ನಾವೇನ್ ಮಾಡ್ತಾ ಇದ್ದೀವಿ? ಧರ್ಮ ಧರ್ಮ ಅಂತಂದ್ರ ಭಾಷಣದ ಧರ್ಮ ಆಗಬಾರ್ದು, ರಕ್ತಗತ ಧರ್ಮ ಬರಬೇಕು. ಯಾವುದೋ ಬೇರೆ ಧರ್ಮವನ್ನ ನಾನು ಬೈತಾ ಇಲ್ಲ, ಒಂದ್ ಹೇಳ್ತಾ ಇದ್ದೀನಿ, ಯಾರಾದ್ರೂ ಜಗಳ ತೆಗೆದ್ರೆ, ಏನಾದ್ರೂ ವೈಷಮ್ಯ ಆದ್ರೆ, ಗದ್ಲ ಆದ್ರೆ ಹೆಂಗ ಬೇರೆ ಧರ್ಮದವ್ರು ಒಕ್ಕಟ್ಟಾಗ್ತಾರೆ? ನಾವ್ ಯಾಕೆ ಆಗ್ತಾ ಇಲ್ಲ? ಅವ ಆ ಜಾತಿಯ ಹೋದನ, ಇವ್ ಈ ಜಾತಿಯ ಹೋದನ, ಅವ ಆ ತಾಲೂಕಿನ ಹೋದನ, ಇವ ಈ ಜಿಲ್ಲೆ ಹೋದನ, ಈ ಭಾವವನ್ನು ಬಿಡಬೇಕಾಗಿದೆ ನಾವೆಲ್ಲ. ಭಾರತದ ಭೂಮಿಯೊಳಗೆ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಹಿಂದೂಗಳು, ನಾವೆಲ್ಲ ಭಾರತೀಯರು. ಆ ಭಾವ ನಮ್ಮಲ್ಲಿ ಜಾಗೃತ ಆಗಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ರೈಲ್ವೆ ಸ್ಟೇಷನ್ ಒಳಗೆ ಕುಳಿತಿರ್ತಾರ. ಯಾವುದೋ ಒಂದು ಅಂಗಡಿಗೆ ಹೋಗಿ ವಾಪಸ್ ಬಂದು ಅಲ್ಲೇ ಕುಂಡಿರ್ತಾರ. 12 ವರ್ಷದ ಯುವಕ ರೈಲ್ವೆ ಸ್ಟೇಷನ್ ಒಳಗೆ ಕಸ ಹೊಡಿತಿರ್ತಾನ. ಸ್ವಾಮಿ ವಿವೇಕಾನಂದರ ಹತ್ರ ಓಡಿ ಬರ್ತಾನವ. ಅಂಗಡಿಗೆ ಹೋಗಿ ಬಾಳೆಹಣ್ಣನ್ನ ತಂದು ಸ್ವಾಮಿ ವಿವೇಕಾನಂದರ ಕೈಯೊಳಗೆ ಕೊಡ್ತಾನ. ನನಗೆ ಬಾಳೆಹಣ್ಣ ಬೇಕಾದ್ದು ನಿನಗೆ ಹೆಂಗ್ ಗೊತ್ತಾಯ್ತು ಅಂದಾಗ, ಹಾಗಲ್ಲ ಸ್ವಾಮೀಜಿ, ಅಂಗಡಿ ಮುಂದೆ ನೀವು ಕೇಳಿದ್ರಿ, ಬಾಳೆಹಣ್ಣು ಯಾಕೆ ನಿಮಗ್ ಕೊಟ್ಟೀನಿ ಅಂದ್ರ, ನಾಳೆ ನಿಮ್ಮ ಭಾರತಕ್ಕೆ ಹೋದಾಗ ಚಿಕಾಗೋ ರೈಲ್ವೆ ಸ್ಟೇಷನ್ ಒಳಗೆ ಬಾಳೆಹಣ್ಣು ಸಿಕ್ಕಿಲ್ಲ ಅಂತೇಳಿ ನಿಮ್ಮ ದೇಶದೊಳಗೆ ಹೋಗಿ ನಮ್ಮ ದೇಶದ ಮಾನ ಕಳಿಬೇಡ್ರಿ ಬುದ್ಧಿ ಅಂತ ಹೇಳಿದ್ರು. ಅವಾಗ ಸ್ವಾಮಿ ವಿವೇಕಾನಂದ್ರ ಆಶ್ಚರ್ಯ ಕೇಳ್ತಾರ, ಇಷ್ಟು ಸಣ್ಣ ವಯಸ್ಸಿನೊಳಗೆ ನಿನ್ನ ದೇಶ
ನಿನ್ನ ರಾಷ್ಟ್ರದ ಬಗ್ಗೆ ಹೆಂಗ ಅಭಿಮಾನ ಬಂತು ನಿನಗಂದಾಗ ಆ ವ್ಯಕ್ತಿ ಹುಡುಗ ಹೇಳ್ತಾನ, ಸ್ವಾಮೀಜಿ ನನಗ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅಭಿಮಾನ ಇರಲಿಲ್ಲ. ಸರ್ವಧರ್ಮ ಸಮ್ಮೇಳನದೊಳಗೆ ನಿಮ್ಮ ಮಾತುಗಳನ್ನ ಕೇಳಿ, ನಿಮ್ಮ ಸಂಭಾಷಣೆಯನ್ನ ಕೇಳಿ ನನ್ನ ದೇಶದ ಮ್ಯಾಗ ನನಗೆ ಅಭಿಮಾನ ಬಂದದ ಸ್ವಾಮೀಜಿ ಅಂತ ಹೇಳಿದವ. ಜಗತ್ತಿಗೆ ದೇಶದ ಅಭಿಮಾನ, ಸಂಸ್ಕೃತಿ, ಚಿಂತನೆ, ನಡೆ ನುಡಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು ಭಾರತ ನಮ್ಮದು. ಸ್ವಾಮಿ ವಿವೇಕಾನಂದರ ಒಬ್ಬ ವ್ಯಕ್ತಿ ಕಾಡಬೇಕಂತ ಇರ್ತಾನ. ಭಗವದ್ಗೀತೆ ಗ್ರಂಥವನ್ನ ಕೆಳಗಿಟ್ಟಿರ್ತಾರ, ಜಗತ್ತಿನ ಎಲ್ಲ ಗ್ರಂಥಗಳನ್ನ ಅದರ ಮ್ಯಾಗಿಟ್ಟಿರ್ತಾರ. ಒಬ್ಬ ವ್ಯಕ್ತಿ ಏನಂತಾನ, ಸ್ವಾಮೀಜಿ ನಿಮ್ಮ ದೇಶದ ಗ್ರಂಥವನ್ನ ಕೆಳಗಿಟ್ಟಾರಿ, ಜಗತ್ತಿನ ಗ್ರಂಥ ಎಲ್ಲ ಮ್ಯಾಗದವ, ನಿಮ್ಮ ದೇಶ ಎಷ್ಟು ಕೆಳಗದ ನೋಡ್ರಿ ಅಂತಂದ. ಸ್ವಾಮಿ ವಿವೇಕಾನಂದರು ಉದ್ಗಾರ ತೆಗಿತಾರ, ಜಗತ್ತಿನ ಎಲ್ಲ ಧರ್ಮಗಳನ್ನ, ಜಾತಿ ಮತ ಪಂಥನ್ನ, ಸಾಹಿತ್ಯ ಸಂಸ್ಕೃತಿಯನ್ನ, ನಡೆ ನುಡಿಯನ್ನು ಹೊತ್ತ ನಿಲ್ಲೋ ತಾಕತ್ತು ಭಾರತದ ಗ್ರಂಥ ಐತಿ, ಅದಕ್ಕೆ ಕೆಳಗಿಟ್ಟಾರ. ಒಂದು ವೇಳೆ ನನ್ನ ದೇಶದ ಗ್ರಂಥ ಸರಿಸಿದ್ನಿ ಅಂದ್ರೆ ಜಗತ್ತಿನ ಎಲ್ಲಾ ಗ್ರಂಥ ಕೆಳಗೆ ಬೀಳುತ್ತಾವ ಅಂತ ಹೇಳಿ ಆ ವ್ಯಕ್ತಿ ಬಿಡೋದಿಲ್ಲ. ಯಾವ ರೀತಿ ಕಾಡ್ತಾ ಇದ್ದ ಅಂತಂದ್ರ, ಇವತ್ತ ನಿಜಲಿಂಗೇಶ್ವರ ಸ್ವಾಮೀಜಿ ಅವ್ರು ಏನದಾರಲ್ಲ, ಇದೇ ರೂಪದೊಳಗೆ ಸ್ವಾಮಿ ವಿವೇಕಾನಂದರ ಕುಂತಾಗ ಬಂದು ಕೇಳ್ತಾನ, ಸ್ವಾಮೀಜಿ ನಿಮ್ಮ ದೇಶದೊಳಗೆ ಬುದ್ಧ ಹುಟ್ಟಿದ, ಮಹಾವೀರ ಹುಟ್ಟಿದ, ಧರ್ಮ ಪ್ರಸಾರ ಮಾಡಿದ್ರು ಅಂತ ಹೇಳ್ತೀರಿ, ಮತ್ತು ನಮ್ಮ ಯುರೋಪಿಯನ್ ರಾಷ್ಟ್ರಕ್ಕೆ ಯಾಕೆ ಬರಲಿಲ್ಲ, ನಿಮ್ಮ ಬುದ್ಧ ಯಾಕೆ ಬರಲಿಲ್ಲ, ಮಹಾವೀರ ಯಾಕೆ ಬರಲಿಲ್ಲ ಅಂತಂದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರ, ಬುದ್ಧ ಹ್ಯಾಸ್ ಸಿಲೆಬಸ್ ಫಾರ್ ಹ್ಯೂಮನ್ ಬೀಯಿಂಗ್, ನಾಟ್ ಫಾರ್ ಮಂಕೀಸ್ ಅಂತ ಹೇಳಿದ್ರು. ನನ್ನ ದೇಶದ ಬುದ್ಧನ ಧರ್ಮ, ಮಹಾವೀರನ ಧರ್ಮ ಮನುಷ್ಯರಿಗೆ ವಿನಃ ಯುರೋಪಿಯನ್ ರಾಷ್ಟ್ರದೊಳಗೆ ಬುದ್ಧ ಮಹಾವೀರ ಹುಟ್ಟಿದಾಗ ನೀವು ಗಿಡದ ಮ್ಯಾಗ ಮಂಗಗಳಿರ್ತಿದ್ರಿ, ನಿಮಗೆ ಧರ್ಮ ಬೋಧನೆ ಅಲ್ಲ ಅಂತ ಹೇಳಿದ್ರು. ಸರ್ ಟೈಮ್ ಆತನ್ರಿ, ನಡೀತದ ಇನ್ನೊಂದು 10 ನಿಮಿಷ ನಡೀತದ ರೀ. ಹಂಗಾಗಬಾರ್ದು. ಒಮ್ಮೆ ಏನಾಗಿತ್ತು, ಈ ಬಾಳೋತ್ ಕುಂತೀರಿ ನೀವು, ಬೀದರ್ ಜಿಲ್ಲೆ ಒಳಕಿಂಡೆ ಹೋಗಿದ್ದೆ ನಾಯ್ಕ ಸರ್. ಇಲ್ಲೆಲ್ಲ ನಮ್ಮಲ್ಲಿ 6 ಗಂಟೆಗೆ ತಾಯಂದಿರು ತಾವೆಲ್ಲ ಯುವಕರು ಬಂದಿರಿ, ಅಲ್ಲಿ 12 ಗಂಟೆಗೆ ಬರ್ತಾರ ಕಾರ್ಯಕ್ರಮಕ್ಕೆ. ಎಲ್ಲಾರು ಊಟ ಮಾಡಿ ಸಜ್ಜನಿಂದ ಬರ್ತಾರ. ನಾನು ಪ್ರವಚನ ಪ್ರಾರಂಭ ಮಾಡಿದೆ, ಒಂದು 30 ನಿಮಿಷ ಮಾತಾಡಿದೆ, 12:30 ಆಯ್ತು. ಮತ್ತೆ ಬಹಳ ಖುಷಿ ಆಗೈತೆ ಅಂತ ಇನ್ನೊಂದು ಅರ್ಧ ಗಂಟೆ ಮಾತಾಡಿದೆ. ಮಾತಾಡಿದ ನಂತರ ಇನ್ನೊಂದು 10 ನಿಮಿಷ ಮಾತಾಡ್ಬೇಕು ಅನ್ನೋದ್ರೊಳಗ ಊರಿನ ಗೌಡ್ರು ಎದ್ದು ಬಂದ್ರು, ವೇದಿಕೆ ಮುಂದೆ ಹಿಂಗ್ ಸುತ್ತ ಹಾಯ್ಲಿಕ್ಕತ್ರು. ಹಂಗ ಸುತ್ತ ಇಲ್ಲಿಲ್ರಿ ನಾಯ್ಕ ಸರ್ ಏನ್ ಮಾಡಿದಾರ ಅಂದ್ರೆ, ಆಫೀಸ್ನಾಗ ಹೋಗಿ ಬಂದೂಕ್ ಹೆಗಲಿ ಹಾಕೊಂಡು ಸುತ್ತ ಇಲಿಕತ್ರು. 20 ನಿಮಿಷ ಆದ ನಂತರ ನನಗೂ ಸಂಶಯ ಬಂತು, ಯಾಕ್ರಿ ಗೌಡ್ರು ಹಿಂಗ್ಯಾಕೆ ಸುತ್ತ ಹಾಕತ್ತೀರಿ ಅಂತ ಕೇಳಿದೆ ನಾ. 1:30 ಆಗಿತ್ತು. ಏನಿಲ್ರಿ ಗುರುಗಳು ಬಹಳ ಚಂದ ಮಾತಾಡಕತ್ತೀರಿ, ಮಾತಾಡ್ರಿ, ನಿಮಗಲ್ಲ ನಿಮ್ಮನ್ನ ಕರ್ಕೊಂಡು ಬಂದವ್ರು ಹುಡುಕಾಡಕತ್ತೀನಿ ಅಂದ್ರು. ಬುದ್ಧಿ ನಮ್ಮದು ಹಂಗಾಗಬಾರದು. ಒಟ್ಟಾರೆ ಯುವಕರಿಗೆ ಯಾಕೆ ನನ್ನ ಮಾತುಗಳು ಕೆಲವು ನೇರ ಅನಿಸ್ತಾವಂದ್ರ, ಸತ್ಯದ ಮಾರ್ಗದೊಳಗೆ ನಡೀರಿ, ಧರ್ಮದ ಮಾರ್ಗದೊಳಗೆ ನಡೀರಿ, ಸ್ವಾಮಿ ವಿವೇಕಾನಂದರ ಮಾರ್ಗದೊಳಗೆ ನಡೀರಿ, ಸಂಘದ ಶಿಸ್ತು ತತ್ವದ ಆಚರಣೆಯೊಳಗೆ ನಡಿಬೇಕಾಗಿದೆ. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಬಹಳ ಜನ ತಾಯಿಯಂದ್ರೆ ಸೇರಿರಿ. ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ನಡೆದ ಘಟನಾ ಇದು. 1999 ಕಾರ್ಗಿಲ್ ಯುದ್ಧದ ಸಂದರ್ಭದೊಳಗ ಮಗ ಮಿಲಿಟರಿ ಒಳಗೆ ಇರ್ತಾನ, ತಾಯಿ ಪತ್ರ ಬರೀತಾನ, ಕಾರ್ಗಿಲ್ ಯುದ್ಧ ಸಂಭವ ಆಗ್ಲಿಕ್ಕತ್ತದ, ಸಾವು ನೋವಾಗಬಹುದು, ರಜಾ ತಗೊಂಡು 1-2 ತಿಂಗಳ ಮನೆಗೆ ಬರ್ತೇನೆ ತಾಯಿ ಅಂತ ಪತ್ರ ಬರೆದಾಗ ತಾಯಿಗೆ ಅಕ್ಷರ ಜ್ಞಾನ ಇರೋದಿಲ್ಲ. ಯಾರೋ ಶಿಕ್ಷಕರ ಹತ್ರ ಪತ್ರವನ್ನು ಓದಿಸ್ತಾಳ. ಆ ಹೇಳಿಕೆಯನ್ನು ನೋಡಿ ತಾಯಿ ಕಣ್ಣೊಳಗೆ ಕಣ್ಣೀರು ಬರ್ತದ. ನಾ ಹೇಳಿದಂಗ ಪತ್ರ ನನ್ನ ಮಗನಿಗೆ ಬರೀರಿ ಅಂತೇಳಿ ತಾಯಿ ಬರೆಸ್ತಾಳ ಪತ್ರವನ್ನ. ಪತ್ರದ ಸಾರಾಂಶ ಏನಿತ್ತು ಅಂದ್ರ, ಮಗನಿಗೆ ಬರೀತಾಳ, ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಮೊದಲನೇ ಹೆಜ್ಜೆ ನಿನ್ನ ಶರೀರದ ಮ್ಯಾಗಿರ್ಬೇಕು, 2ನೇ ಹೆಜ್ಜೆ ಭಾರತದ ಭೂಮಿ ಮ್ಯಾಗಿರಬೇಕು ಅಂತ ಬರೀತ. ಆ ಪತ್ರವನ್ನ ಓದಿ ಕಣ್ಣೀರ್ ಹಾಕ್ತಾ ಮಗ ಕುಂತಿರ್ತಾನ. ಪಂಜಾಬಿನ 80 ಜನ ಸೈನಿಕರಿಗೆ ಕನ್ನಡ ಬರುವುದಿಲ್ಲ. ಯಾಕೆ ಕಳ್ತಾ ಇದ್ದಿ ಅಂತಂದಾಗ ಆ ಪತ್ರದ ಸಾರಾಂಶ ಹೇಳಿದಾಗ 80 ಜನ ಪಂಜಾಬಿನ ಸೈನಿಕರು ಹೇಳ್ತಾರ, ಆ ತಾಯಿ ನಿನಗಷ್ಟ ತಾಯಿ ಅಲ್ಲಪ್ಪ, ನಮ್ಮೆಲ್ಲರಿಗೂ ಮಾದರಿ ತಾಯಿ ಅದಳ, ನಾವ್ ಹೇಳಿದ್ದನ್ನ ಹಿಂದಿ ಒಳಗಿದ್ದ ಕನ್ನಡದೊಳಗೆ ಬರೆದು ನಿನ್ ತಾಯಿ ಕಳಿಸು ಅಂತ ಹೇಳ್ತಾರೆ. ಏನು ಬರೀತಾರೆ 80 ಜನ ಅಂದ್ರ, ತಾಯಿ ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಈ 80 ಜನ ಸಾಯೋವರೆಗೂ ನಿಮ್ಮ ಮಗ ಜೀವಂತವಾಗಿರ್ತಾನ ತಾಯಿ, ಅದಕ್ಕೆ ನಾವು ಸಾಕ್ಷಿ ಅಂತ ಹೇಳ್ತಾರೆ. ಅಕ್ಷರ ಕಲಿದೇ ಇರ್ತಕ್ಕಂಥ ಒಬ್ಬ ತಾಯಿಯ ಪತ್ರಕ್ಕೆ 80 ಜನ ಬದಲಾಗ್ತಾರಂದ್ರ ಈ ಮಣ್ಣಿನೊಳಗೆ ಹುಟ್ಟಿರ್ತಕ್ಕಂಥ ನನ್ನ ತಾಯಿಂದ್ರ ತಾಕತ್ ಹೆಂಗಿರ್ಬೇಕು.
ಜ್ಞಾನದ ಸಮಯ ಸಂದರ್ಭ ಸಿಕ್ಕಿರೋದಿಲ್ಲ. ಬಾಗಲಕೋಟೆ ಜಿಲ್ಲೆಯೊಳಗೆ ನಡೆದ ಘಟನೆ ಇದು. ಒಬ್ಬ ತಾಯಿ ರಂಗೋಲಿ ಹಾಕ್ತಿರ್ತಾರ, ದೆಹಲಿಯಿಂದ 5 ಜನ ಅಧಿಕಾರಿಗಳು ಬಂದಿರ್ತಾರ, ಹಾಲು ಹೋಗ್ತಿರ್ತಾರ. ಅವ್ರೇನ್ ಮಾತಾಡ್ಕೊತ ಹೋಗ್ತಿರ್ತಾರಂದ್ರ, ಈ ಭಾಗದೊಳಗೆ ಕನ್ನಡ ನಾಡಿನೊಳಗೆ ರೈತರೆಲ್ಲ ಮೈ ಮುರಿದು ದುಡಿತಾರ, ಹೊಟ್ಟಿ ತುಂಬ ಹೊಡಿತಾರ, ಪುಣ್ಯದ ಹಾದಿ ಹಿಡಿತಾರ ಅಂತ ಏನೋ ಶಬ್ದ ಮಾತಾಡ್ಕೋತ ಹೊಂಟಿದ್ರು. ಇವರು ರಾಷ್ಟ್ರಭಕ್ತಿ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜದ ಬಗ್ಗೆ ಅಭಿಮಾನ ಇಲ್ಲ ಅಂತ ಮಾತಾಡ್ಕೋತ ಹೋಗುವಾಗ ತಾಯಿ ಕಿವಿ ಕೇಳಿಸ್ತದ. ತಾಯಿ ಕರೀತಾಳ, ಸರ್ ಬರೀಲಿ, ರಾಷ್ಟ್ರಧ್ವಜದ ಸಂಕೇತ ಏನದಲ್ಲ, ನಾವು ತಿನ್ನೋ ಅನ್ನದೊಳಗೆ ಪ್ರಸಾದೊಳಗೆ ಅದನ್ನ ಗುರುತಿಸ್ತೀವಿ ಬರ್ರಿ ಅಂತ ಒಳಗ್ ಕರೀತಾರ. ಅದ ಹೆಂಗ ತಾಯಿ ಅಂದ್ರು, ಬರ್ರಿ ತೋರಿಸ್ತೀನಿ ಅಂದ್ರು ತಾಯಿ. ಒಳಗ್ ಕರೀತಾಳ, ಕಂಬಳಿ ಹಾಸಿ ಊಟ ಕುಣಿಸ್ತಾಳ, ಬಾಳೆ ಎಲಿ ತಂದು ಹಾಕ್ತಾರ, ಹಸರಾಗಿತ್ತು. ಮ್ಯಾಗ ಅನ್ನವನ್ನ ತಂದು ನೀಡುತ್ತಾಳೆ, ಬಿಳಿ ಆಗಿತ್ತು. ಸಾಂಬಾರ್ ತಂದು ಇಡ್ತಾಳೆ, ಕೇಸರಿ ಆಗಿತ್ತು. ಸರ್ ಇಲ್ಲದ ನೋಡ್ರಿ ಕೇಸರಿ ಬಿಳಿ ಹಸಿರು ಅಂತ ತಾಯಿ ತೋರಿಸಿದ್ರು. ಅವಾಗ ಬಂದಿರತಕ್ಕಂತ ಅಧಿಕಾರಿ ಬಹಳ ಬುದ್ಧಿವಂತಿದ್ದ. ತಾಯಿ ಭಾರತದ ಧ್ವಜ ಆಯ್ತು, ಅದ್ರೊಳಗೆ ಒಂದು ಅಶೋಕ್ ಚಕ್ರದ ಎಲ್ಲಿ ಇರ್ತತ್ತ, ಎಲ್ಲಿ ಅದ ಅಂತ ಕೇಳದವ. ತಾಯಿನೂ ಬಹಳ ಬುದ್ಧಿವಂತಿದ್ರು. ಒಳಗಡೆ ಹೋದ್ರು, ಹಪ್ಪಳ ಕರುತ್ತಂದ ಅಲ್ಲಿ ಇಡ್ತಾಳೆ, ಇಲ್ಲದ ನೋಡ್ರಿ ಅಶೋಕ್ ಚಕ್ರ. ಅಸಾಧ್ಯತೋ ಸಾಧ್ಯ ಕರಿತ ಅಂತ ಹೇಳ್ತಾರೆ. ನಾನು ಯುವಕರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ, ನೆಪೋಲಿಯನ್ ಬೋನಾಪಾರ್ಟ್ ಅಂತ ಆಗಿ ಹೋದ. ಸರ್ಬಿಯಾ ದೇಶದ 5 ಕೋಟಿನ ಮನುಷ್ಯ ಮಿಲಿಟರಿ ಸೇರ್ಲಿಕ್ಕೆ ಹೋಗ್ತಾನ, ಅಧಿಕಾರಿಗಳು ಸೇರಿಸ್ಕೊಳ್ಳೋದಿಲ್ಲ. 5 ಫೂಟ್ ಅದೆಯಪ್ಪ, ನಿನ್ನ ಸೇರಿಸ್ಕೊಳಂಗಿಲ್ಲ ಅಂತಂದ ಗೇಟಿನ ಹೊರಗಡೆ ನಿಲ್ತಾನ. ಮಳಿ ಚಳಿ ಬೇಸಿಗೆ ಎಲ್ಲದ 3 ದಿನ ನಿಂತಾಗ ಅಧಿಕಾರಿಗಳು ಏನಾದ್ರೂ ಕೆಲಸ ಮಾಡ್ಕೊಂಡು ಒಳಗಿರ್ಲಿ ಅಂತ ಕರ್ಕೊಂತಾರ. 9 ತಿಂಗಳ ಮಿಲಿಟರಿ ಟ್ರೈನಿಂಗ್ ಆದ ನಂತರ ಎಲ್ಲ ವಿದ್ಯಾರ್ಥಿಗಳನ್ನು ಸಾಲಾಗಿ ನಿಲ್ಲಿಸ್ತಾರ. ಒಬ್ಬೊಬ್ಬರನ್ನ ಪ್ರಶ್ನೆ ಮಾಡ್ತಾರೆ, ನೀ ಏನಾಗಬೇಕಂತ ಎಲ್ಲರೂ ಹೇಳ್ತಾರ, ನಾನು 80 ಜನ ಬಟಾಲಿಯನ್ ಮುಖ್ಯಸ್ಥ ಆಗ್ಬೇಕಂತೀನಿ, 100 ಜನ ಕಮಾಂಡರ್ ಆಗ್ಬೇಕು ಎಲ್ಲರೂ ಹೇಳ್ತಾರ. ಕೊನೆಗೆ ಇವ ನಿಂತಿದ್ನಲ್ಲ 5 ಫೂಟಿನ ಮನುಷ್ಯ, ನೆಪೋಲಿಯನ್ ಬೋನಾಪಾರ್ಟ್ ಅಂತ ಹೇಳಿ. ಇವನೇನೆ ಕೇಳುದಂತ ಅಸಡ್ಡೆ ಎಂದು ಹೋಗ್ತಿರ್ತಾರ. ಸರ್ ನನ್ನ ಕೇಳ್ರಿ ಎಂದವ. ನೀನೇನು ಕೇಳುದಂದ್ರು, ಕೇಳಿರ ನೋಡ್ರಿ ಎಂದವ. ನೀ ಏನಾಗಬೇಕಂತ ಅಸಡ್ಡೆ ಅಂತ ಕೇಳಿದ್ರ 5 ಫೂಟಿನ ಸರ್ಬಿಯಾ ದೇಶದ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನ, ಸರ್ ಇಡೀ ಯುರೋಪ್ ಖಂಡವನ್ನ ನಾನು ಎಡಗಾಲಾಗಿ ಇಟ್ಕೋಬೇಕಂತೀನ್ರಿ ಅಂತವ. ಮಿಲಿಟರಿ ಟ್ರೈನಿಂಗ್ ಇಲ್ಲ, 5 ಫೂಟಿನ ಮನುಷ್ಯ ಆ ಮಾತು ಹೇಳಿದ. ಅವರೆಲ್ಲರಿಗೂ ಅಸಡ್ಡೆ ಆಗಿತ್ತು. ಅದರ ವ್ಯಕ್ತಿ ಯುವಕ ಏನ್ ಮಾಡಿದ್ದ ಅಂದ್ರೆ, ಕುದುರೆ ಮ್ಯಾಕ್ ಕುಂತ ನಿದ್ದೆ ಮಾಡ್ತಿದ್ದ, 2 ತಾಸು ನಿದ್ದೆ ಮಾಡ್ತಿದ್ದ. 10 ವರ್ಷಗಳ ಕಾಲಾವಧಿಯೊಳಗ ಇಂಗ್ಲೆಂಡ್ ಒಂದನ್ನು ಹೊರತುಪಡಿಸಿ ಇಡೀ ಯುರೋಪ್ ಖಂಡವನ್ನ ತನ್ನ ಸ್ವಾಧೀನದೊಳಗೆ ಇಟ್ಟುಕೊಂಡಿದ್ದ. ಇದು ನಿಜವಾದ ಸಾಧನೆ ಆಗಬೇಕು. ನಮಗೆ ಸಮಯ ಬಹಳ ಆಗ್ಯದ. ರೈತರ ಬಗ್ಗೆ 2 ಮಾತೇಳಿ ನಾನು ಮಾತು ಮುಗಿಸ್ತೀನಿ. ಇನ್ನೂ ಅಪ್ಪೋರು ಮಾತಾಡೋರು ಅದಾರ. ತಾವೆಲ್ಲ ಮನೆಯೊಳಗ, ನಾವೆಲ್ಲ ಹಿಂದೂಗಳಂದ್ರೆ ರೈತರ ಮಕ್ಕಳ ನಿಜವಾಗ್ಲು. ಮನೆಯೊಳಗೆ ಯಾರೇ ಮಹಾತ್ಮರು ಬರ್ತಾರ, ಸ್ವಾಮೀಜಿಯವರು ಬರ್ತಾರ, ಯಾರೋ ರಾಜಕಾರಣಿಗಳು ಬಂದಾಗ ನಿಮ್ಮ ಮಕ್ಕಳನ್ನ ಹೆಂಗ್ ಪರಿಚಯ ಮಾಡಿಸ್ತೀರಿ? 4 ಜನ ಮಕ್ಕಳು ಇರ್ತಾವ. ಒಬ್ಬ ಡಾಕ್ಟರ್ ಅದಾನ್ರಿ, ಇಂಜಿನಿಯರ್ ಅದಾನ, ಇನ್ನೊಬ್ಬ ಮಿಲಿಟರಿ ಅದಾನ್ರಿ. ಹೊಲ್ದಾಗ ಕೆಲಸ ಮಾಡೋನ್ ಏನಂತೀವಿ? ಹೊಲ್ದಾಗ ಕೆಲಸ ಮಾಡ್ತಾನ ಬಿಡ್ರಿ ಅಂತೀವಿ. ಹಂಗನ್ನು ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗ ಬೆವರು ಸುರಿಸಿ ಅನ್ನ ದುಡಿದು ಜಗತ್ತನ್ನ ಜೀವಂತಿಟ್ಟಿರ್ತಕ್ಕಂಥ ರೈತ ಶ್ರೇಷ್ಠ, ನನ್ನ ಮಗ ರೈತದನಂತ ಅಭಿಮಾನಲೇ ಪರಿಚಯ ಮಾಡಿಸ. ಅವಾಗ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯದ. ರೈತ ನಿಜವಾಗ್ಲೂ ದೇವರದಾನ. ಈ ಗುರ್ಲಾಪುರ ಕ್ರಾಸ್ನೊಳಗೆ ನಮ್ಮ ನಾಯ್ಕ ಸರ್ ತಾವೆಲ್ಲ ಈ ಭಾಗದಿಂದ ಬಂದಿರಿ. ನಾ ಹಿಂದೂ ಸಮಾವೇಶಕ್ಕೆ ಯಾಕೆ ಬಂದೀನಿ ಅಂತಂದ್ರ ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ. ಏನು ತಮ್ಮ ಗ್ರಾಮದಿಂದ ಸುತ್ತಮುತ್ತ ಹುಕ್ಕೇರಿ ತಾಲೂಕಿನಿಂದ ಜನ ತಾಯಂದ್ರು ರೊಟ್ಟಿ ಮಾಡ್ಕೊಂಡು ಕೈಪಲ್ಯ ತಗೊಂಡು ಅಕ್ಕಿ ತಗೊಂಡು ಪಟ್ಟಿ ಮಾಡಿ ರೊಕ್ಕ ತಂದು ಗುರ್ಲಾಪುರಕ್ಕೆ ಕೊಟ್ಟಾಗ ಇಡೀ ಕನ್ನಡ ನಾಡಿನ ಜನ 300 ರೂಪಾಯಿ ಗೆಲುವು ತಗೊಂಡ್ರಲ್ಲ, ಆ ಗೆಲುವಿಗಾಗಿ ನಿಮ್ಮ ಪಾದಕ್ಕೆ ಬಿದ್ದ ಧನ್ಯವಾದ ಹೇಳೋ ಸಲುವಾಗಿ ತಮ್ಮ ಗ್ರಾಮಕ್ಕೆ ನಾನು ಬಂದೆ. ಒಂದು ಮಾತನ್ನು ಹೇಳುತ್ತೀನಿ, ಕಾಲಜ್ಞಾನ ಹೇಳುತ್ತದ. ಬಬಲಾದಿ ಸದಾಶಿವ ಮುತ್ತೆ ಹೇಳ್ಯಾನ, ಬಿದ್ದಿವಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಳಿಗೆ ಹೊತ್ತೊಯ್ಯುವಾಗ ಬೆಕ್ಕಿ ಬೆಕ್ಕಿ ಎತ್ತಿರೋ ಮಕ್ಕಳಿರ. ಉಳುವೆ ಚನ್ನಬಸವನವ್ರು ಹೇಳ್ತಾರ, ಉಳುವೆಯ ಚೆನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಭೂಮಿ ತಲೆ ಮ್ಯಾಗ ಉಳಿತಾವ ಅಂತ ಹೇಳ್ಯಾನ.
ಸಮಸ್ತ ಮಹಾತ್ಮರ ಆಶೀರ್ವಾದದಿಂದ ಕೋವಿಡ್ ದೊಳಗ ನಿಮಗ ನಮಗ ಏನೂ ಆಗ್ಲಾರ್ದ ಜೀವಂತ ಅದೀವಂದ್ರ ನಾವು ನೀವೆಲ್ಲ ಗಟ್ಟಿ ಕಾಳದೀವಿ ಭೂಮಿ ತಲೆ ಮ್ಯಾಗ. ಆದ್ರ ದಯವಿಟ್ಟು ತಮ್ಮ ಪಾದಕ್ಕೆ ಬಿದ್ದು ಬೇಡ್ಕೊಂತೀನಿ, ಹೇಗಿರ್ರಿ ಅಂತಂದ್ರ ಭಗವಂತ ಕೊಟ್ಟ ಆಯುಷ್ಯದ ಕೋವಿಡ್ ದೊಳಗೆ ಹೋಗಿಲ್ಲ ಅಂತಂದ್ರ ಧರ್ಮದಿಂದ ಬದುಕಲಿಕ್ಕೆ ಆಯುಷ್ಯದ, ಧರ್ಮಕ್ಕಾಗಿ ಬದುಕಬೇಕಾಗ್ಯದ. ಹೊರಗೆ ನೋಡ್ರಿ, ನಾವು ಹಿಂದೂಗಳು ಒಕ್ಕಟ್ಟಾಗಬೇಕಾಗ್ಯದ. ಇವತ್ತು ಬಾಂಗ್ಲಾ ಪರಿಸ್ಥಿತಿ ನಮಗೆ ಬರಬಾರ್ದಂದ್ರೆ ನಾವು ಒಕ್ಕಟ್ಟಾಗಬೇಕು. ನಿಮ್ಮ ರಾಜಕಾರಣದವ್ರು ಇರ್ಲಿ, ನಿಮ್ಮ ಜಾತಿದವ್ರು ಇರ್ಲಿ, ನಿಮ್ಮ ಗ್ರಾಮ ಪ್ರಾದೇಶಿಕ ಕ್ಷೇತ್ರ ಎಲ್ಲ ಒಳಗಿರ್ಲಿ, ಹೊರಗೆ ಬಂದಾಗ ನಾವೆಲ್ಲ ಹಿಂದೂಗಳಂತ ಅಭಿಮಾನದಿಂದ ಒಕ್ಕಟ್ಟಾದೀವಿ ಅಂತಂದ್ರ ಬಾಂಗ್ಲಾದ ಪರಿಸ್ಥಿತಿ ಭಾರತದ ದಡಕ್ಕೂ ಬರಂಗಿಲ್ಲ. ನಾವು ನೀವೆಲ್ಲ ಗಟ್ಟಿ ಆಗಬೇಕಾಗ್ಯದ. ಧರ್ಮದಿಂದಿದ್ರೆ ಮಾತ್ರ ಅದೆಲ್ಲ ಸಾಧ್ಯ ಅಂತ ಹೇಳ್ತಾ, ನಾವು ನೀವೆಲ್ಲ ಹೇಳಿದ್ರಲ್ಲ, ಒಂದು ಶಬ್ದ ಏನು ಹೇಳುವಾಗ ಮಮ್ಮಿ ಅಂತ ಶಬ್ದ ಬಳಸಿದ್ರು ನಮ್ಮ ದಿಕ್ಸೂಚಿ ಭಾಷಣಕಾರರು. ಮಮ್ಮಿ ಅಂದ್ರೆ ಏನು ಗೊತ್ತದ ತಾಯಂದ್ರಿಗೆ? ಈಜಿಪ್ಟ್ ಅಂತ ಹೇಳಿ ಒಂದು ದೇಶ ಅದ. ಸತ್ತ ಹೆಣಗಳನ್ನ ಹಾಳಾಗಬಾರ್ದು, ನಾಶ ಆಗಬಾರ್ದು ಅಂತ ಹೇಳಿ ಸತ್ತ ಹೆಣಗಳನ್ನ ರಾಸಾಯನಿಕ ವಸ್ತುಗಳನ್ನ ಹಾಕಿ ಮುಂದಿನ ತಲೆಮಾರಿಗೆ ಬರಲಿ ಅಂತೇಳಿ ಅದನ್ನ ಸಂರಕ್ಷಣೆ ಮಾಡೋ ಸಲುವಾಗಿ ಹೆಣವನ್ನ ನಡು ಹಾಕೊಂಡು ಕಟ್ಟಡ ಕಟ್ತಾರ, ಅದಕ್ಕೆ ಮಮ್ಮಿ ಅಂತಾರ. ಇತಿಹಾಸದೊಳಗೆ ಐತ್ರೆ, ಮತ್ ನೋಡ್ಕೋರಿ, ನಾ ಏನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ. ಯಾಕೆ ಸರ್? ಮಮ್ಮಿ ಅಂದ್ರ ಹೆಣ, ಮತ್ ನಾಳಿಂದ ಯಾರು ಕರ್ಸ್ಕೊಂತೀರಿ? ಇತಿಹಾಸದೊಳಗೆ ಐತ್ರ ಸರ್, ನೀವ್ ಯಾರು ಇದ್ರೆ ಹೇಳ್ಬೋದು ತಾಯಂದ್ರಿ. ಮಮ್ಮಿ ಅಂದ್ರ ಹೆಣ, ಅಮ್ಮ ಅಂದ್ರ ಜನ್ಮ ಕೊಟ್ಟ ತಾಯಿ. ಭಾವನೆ ಭವ್ಯ ಭಾರತ ಅಂತಂದ್ರ ಬದಲಾವಣೆ ಕಾಲದ ಮ್ಯಾಕ್ಸ್ ಮುಲ್ಲರ್ ಅಂತ ಜರ್ಮನಿಯಿಂದ ಬಂದ. ಇಲ್ಲಿ ಸಾಧು ಸಂತರಿಗೆ ಭೇಟಿಯಾಗಿ ವಾಪಸ್ ಹೋಗಬೇಕಾದ್ರೆ ಮ್ಯಾಕ್ಸ್ ಮುಲ್ಲರ್ ಅನ್ನೋ ಹೆಸರ ಬದಲಾವಣೆ ಮಾಡ್ಕೊಂಡು ಏನ್ ಮಾಡ್ಕೊಂಡ ಅಂದ್ರ ಮೋಕ್ಷ ಮೂಲ ಅಂತ ಬದಲಾವಣೆ ಮಾಡ್ಕೊಂಡು ಹೋಗ್ಯಾನ. ಮತ್ತ ನಮ್ಮಲ್ಲಿ ಅಮ್ಮ ಅಪ್ಪ ಅಂತ ಅಭಿಮಾನ್ಯ ಕರೆದು ಹೋಗಿ ಮಮ್ಮಿ ಅಂದ್ರೆ ಎಲ್ಲಿ ಹೊಂಟದ? ನಾಳಿಂದ ಬಸ್ನ್ಯಾಗ ನಿಮ್ ಮಕ್ಕಳನ್ನ ಹತ್ಸುವಾಗ ಬಸ್ ಹತ್ತಿದಾಗ ಮಮ್ಮಿ ಟಾಟಾ ಅಂತ ತನ್ಸ್ಕೋಬೇಡ್ರಿ. ಮಮ್ಮಿ ಅಂದ್ರ ಅದಾಗಬಾರದು. ನನ್ನ ಭಾರತ ಜಗತ್ತಿಗೆ ಜ್ಞಾನ ಕೊಟ್ಟಿರ್ತಕ್ಕಂಥದ್ದು, ಧರ್ಮ ಬೋಧನೆ ಮಾಡಿರ್ತಕ್ಕಂಥದ್ದು, ಸಂಸ್ಕಾರ ಕೊಟ್ಟಿರ್ತಕ್ಕಂಥದ್ದು. ತಾವೆಲ್ಲ ಯುವಕರು ಇವತ್ತಿನಿಂದ ವಿನಂತಿ ಮಾಡಿಕೊಳ್ಳುತ್ತೀನಿ, ನಾವೆಲ್ಲ ಸನಾತನಿಗಳು, ನಾವೆಲ್ಲ ಹಿಂದೂಗಳು. ನೀವು ಗಟ್ಟಿ ಆದ್ರೆ ಧರ್ಮ ಜಾಗೃತಿ ಆಗ್ತದ, ಧರ್ಮ ಜಾಗೃತಿ ಆದ್ರೆ ಭವ್ಯ ಭಾರತದ ಕನಸು ಸಾಕಾರ ಆಗ್ತದ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ